से याद करते हैं, मैं स्वयं उनका उत्तरदायित्व ले लेता हूं। उनकी आवश्यकताओं का भार मैं स्वयं उठाता हूं। उनकी रक्षा मैं स्वयं करता हूं। आजा मेरी शरण में, मेरे बच्चे लौट आ, तेरा बोझ मैं उठाऊं, तुझको पार लगाऊं। तेरे हर कदम पर साथी, तेरे हर पल का सहारा, मुझको याद कर, विश्वास कर, मैं सदा तेरे संग हूं। एक पल के लिए दुनिया को भूल जाओ, अपने को आत्मा समझो, शरीर से न्यारे बनो। मैं शांति का सागर हूं, मैं प्रेम का सागर हूं, मैं ही सर्व सुखों का दाता हूं। मेरे पास आओ, मेरे पास ठहरो, मैं तुम्हारा हूं, तुम मेरे हो। मुझ में ही विश्राम है, मुझ में ही उद्धार है। मैं ही दुख हरने वाला, मैं ही सुख का पार हूँ। मैं ही सर्व का मालिक, मैं ही तेरा शिव बाबा हूँ। पूर्ण समर्पण कर लो मुझको, यही जीवन का सार है। सर्वधर्मान् परित्यज्य मामेकं शरणं व्रज। लौट आओ मेरे बच्चे, मैं तुम्हारी प्रतीक्षा कर रहा हूं। हर व्यथा आजा मेरी शरण में, मेरे बच्चे लौट आ, मैं ही सुख का सागर हूँ, मुझ में अपना घर पा। मैं ही दुख हरने वाला, मैं खुशियों का दाता हूँ। मुझको याद कर मेरे बच्चे, मैं तेरा सच्चा नाता हूँ। सब संबंध निभाए तूने, सबको अपना माना, पर हर रिश्ते ने कभी ना कभी दुख का स्वाद चखाया। मैं ही माँ हूं, मैं ही पिता हूं, मैं ही सच्चा मित्र हूं, मैं ही सर्व संबंधों का सार हूं, मैं ही तेरा आधार। अनन्याश्चिन्तयन्तो मां ये जना पर्युपासते, तेषां नित्याभियुक्तानां योगक्षेमं वहाम्यहम्। जो मुझे ही प्रेम से याद करते हैं, मैं स्वयं उनका उत्तरदायित्व ले लेता हूं। उनकी आवश्यकताओं का भार मैं स्वयं उठाता हूं। उनकी रक्षा मैं स्वयं करता हूं। आजा मेरी शरण में, मेरे बच्चे लौट आ, तेरा बोझ मैं उठाऊं, तुझको पार लगाऊं। तेरे हर कदम पर साथी, तेरे हर पल का सहारा, मुझको याद कर, विश्वास कर, मैं सदा तेरे संग हूं। एक पल के लिए दुनिया को भूल जाओ, अपने को आत्मा समझो, शरीर से न्यारे बनो। मैं शांति का सागर हूं, मैं प्रेम का सागर हूं, मैं ही सर्व सुखों का दाता हूं। मेरे पास आओ, मेरे पास ठहरो, मैं तुम्हारा हूं, तुम मेरे हो। मुझ में ही विश्राम है, मुझ में ही उद्धार है। मैं ही दुख हरने वाला, मैं ही सुख का
जीवन का सार है। सर्वधर्मान् परित्यज्य मामेकं शरणं व्रज। लौट आओ मेरे बच्चे, मैं तुम्हारी प्रतीक्षा कर रहा हूँ। नमः शिवाय। 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 नमः शिवाय।
ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಶಾಂತಿ. ಪವಿತ್ರವಾದ ಅಮೃತ ವೇಳೆ ಸಮಯದಲ್ಲಿ ಹೊರಗಡೆ ಪ್ರಪಂಚ ಇನ್ನೂ ನಿಶ್ಶಬ್ದವಾಗಿದೆ. ಇಡೀ ಸಂಸಾರ ಮಲಗಿದೆ. ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ಪರಮಾತ್ಮ ಸಮೀಪದ ರತ್ನಗಳು ಜಾಗೃತ ಅವಸ್ಥೆಗೆ ಬಂದಿದ್ದೀರಿ. ನಮ್ಮೆಲ್ಲರ ಮನಸ್ಸು ಶಾಂತವಾಗ್ತಾ ಇದೆ. ಸ್ವಯಂನ ದೇಹ ಅಲ್ಲ, ಸ್ವಯಂನ ಶಾಂತ ಸ್ವರೂಪ ಪ್ರಕಾಶಮಯ ಜ್ಯೋತಿರ್ಬಿಂದು ಆತ್ಮ. ದೇಹ ನನ್ನ ಸಾಧನ ಮಾತ್ರ. ನನ್ನ ಆತ್ಮ ನನ್ನ ಸ್ವಧರ್ಮವಾದ ಶಾಂತಿಯಲ್ಲಿ ಸ್ಥಿರವಾಗ್ತಾ ಇದ್ದೇನೆ. ನನ್ನ ಆತ್ಮ ನನ್ನ ಸ್ವಧರ್ಮವಾದ ಶಾಂತಿಯಲ್ಲಿ ಸ್ಥಿರವಾಗ್ತಾ ಇದ್ದೇನೆ. ನನ್ನ ಬುದ್ಧಿ ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಹಾರ್ತಾ ಇದೆ. ನನ್ನ ಬುದ್ಧಿ ಸೆಕೆಂಡಿನಲ್ಲಿ ಸ್ಥೂಲ ಸಾಕಾರವನ್ನು ಬಿಟ್ಟು ಪರಮಧಾಮಕ್ಕೆ ಹಾರ್ತಾ ಇದೆ. ಅಪಾರವಾದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಪರಮಧಾಮದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಇಲ್ಲಿ ನನ್ನ ಪರಂಪಿತ ಪರಮಾತ್ಮ ಶಿವ ಬಾಬಾ ಇದ್ದಾರೆ. ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದಾರೆ. ಎದುರುಗಡೆ ಬಾಬರವರನ್ನ ನೋಡ್ತಾ ಇದ್ರೆ ಸ್ಥೂಲ ನಯನಗಳು ಓಪನ್ ಇದೆ. ದಿವ್ಯ ಬುದ್ಧಿ ರೂಪಿ ನೇತ್ರ ಪರಮಧಾಮದಲ್ಲಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿರುವ ಶಿವ ಬಾಬಾರವರನ್ನು ನೋಡ್ತಾ ಇದ್ದೇನೆ. ಅವರು ಪ್ರೀತಿಯಿಂದ ನನ್ನನ್ನೇ ಕರಿತಾ ಇದ್ದಂಥ ಅನುಭವ ಮಾಡ್ರಿ. ಯಾರು ಅನುಭವ ಮಾಡ್ತೀರಿ? ಪರಮಧಾಮದಲ್ಲಿ ಶಿವ ಬಾಬಾ ಪ್ರೀತಿಯಿಂದ ನನ್ನನ್ನೇ ಕರಿತಾ ಇದ್ದಾರೆ ಎನ್ನುವಂಥ ಅನುಭವವಾಗ್ತಾ ಇದೆ. ಮಧುರ ಮಗು ಬಂದ ಅಂತಿದ್ದಾರೆ ಬಾಬರವರು. ಮಧುರ ಮಗು ಬಂದೆಯಾ ಅಂತಿದ್ದಾರೆ ಬಾಬಾ ಶಿವ ಬಾಬಾ. ನಾನು ಬಾಬರವರ ಸಮೀಪ ತಲುಪ್ತಾ ಇದ್ದೇನೆ. ಬಾಬರವರ ಪ್ರೀತಿಯ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ಪರಮಧಾಮದಲ್ಲಿ ದಿವ್ಯ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ಈಶ್ವರನ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ. ಮಹಾಜ್ಯೋತಿ ಪರಮಜ್ಯೋತಿಯ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ.
ಶಿವ ಬಾಬಾರವರ ಮುಂದೆ ಬಂದು ಕುಳಿತುಕೊಂಡು ಬಿಟ್ಟಿದ್ದೆ. ನಾನು ನನ್ನ ಬಾಬಾ, ಬೇರೆ ಯಾರೂ ಇಲ್ಲ. ನಾನು ನನ್ನ ಬಾಬಾ, ಬೇರೆ ಯಾರೂ ಇಲ್ಲ. ನಿಶ್ಚಿಂತನಾಗಿದ್ದೇನೆ. ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ಕುಳಿತಿದ್ದೇನೆ. ಅವರಿಂದ ನಿರಂತರ ಸರ್ವಶಕ್ತಿ ಕಿರಣಗಳು ಹರಿದು ನನ್ನ ಆತ್ಮನ ಮೇಲೆ ಬಂದು ಬೀಳ್ತಾ ಇದ್ದಾವೆ. ಸರ್ವಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಶಕ್ತಿ ಕಿರಣಗಳು, ಪ್ರೇಮದ ಕಿರಣಗಳು, ಆನಂದದ ಕಿರಣಗಳು ನನ್ನ ಆತ್ಮನಲ್ಲಿ ಬಂದು ತುಂಬಿಕೊಳ್ತಾ ಇದೆ. ನನ್ನ ಆತ್ಮದಲ್ಲಿ ಬಂದು ತುಂಬಿಕೊಳ್ತಾ ಇದೆ. ಯೋಗ ಅಗ್ನಿಯಲ್ಲಿ ನನ್ನ ಆತ್ಮ ಪ್ರಜ್ವಲಿಸ್ತಾ ಇದೆ. ಯೋಗಾಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸ್ತಾ ಇದೆ. ಹಳೆಯ ಸಂಸ್ಕಾರಗಳೆಲ್ಲ ಕರಗುತ್ತಾ ಇದೆ. ವಿಕಾರಗಳೆಲ್ಲ ಕರಗುತ್ತಾ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯ, ಅಸೂಹೆ, ಚಿಂತೆ, ಭಾರ, ಈರ್ಷೆ, ದ್ವೇಷ ಎಲ್ಲ ವ್ಯರ್ಥ ಸಂಕಲ್ಪಗಳೆಲ್ಲ ಕರಗುತ್ತಾ ಇದೆ. ಯೋಗಾಗ್ನಿಯಲ್ಲಿ ಕರಗುತ್ತಾ ಇದೆ. ಬ್ರಹ್ಮ ಮುಹೂರ್ತವಿದು. ಆತ್ಮದಲ್ಲಿರುವ ತುಕ್ಕು ಕ್ಲೀನಾಗಿ ಪವಿತ್ರ ವಜ್ರದಂತೆ ಹೊಳಿತಾ ನನ್ನ ಆತ್ಮ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾಗಿ ಮುಗುಳ್ನಗುತ್ತ ಬ್ರಹ್ಮ ಬಾಬಾ, ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಸಮ್ಮುಖದಲ್ಲಿ ಕುಳಿತುಕೊಂಡ್ರೆ ಸಕರಿನಲ್ಲಿ ಪರಮಧಾಮದಿಂದ ಶಿವಬಾಬಾ ಬಂದು ಬ್ರಹ್ಮ ಬಾಬರವರ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಂಥ ಅನುಭವ. ನಮ್ಮೆಲ್ಲರ ಸಾನ್ನಿಧ್ಯದಲ್ಲಿ, ಸಮ್ಮುಖದಲ್ಲಿ, ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಇದ್ದಾರೆ. ನನ್ನನ್ನೇ ನೋಡ್ತಾ ಇದ್ದಾರೆ. ನೋಡ್ತಾ ಅವರ ವರದಾನಿ ಹಸ್ತ ನನ್ನ ತಲೆಯ ಮೇಲೆ ಇಡ್ತಾ ಇದ್ದಾರೆ. ವಿಶೇಷವಾಗಿ ನನ್ನ ತಲೆಯ ಮೇಲೆ ಇಡ್ತಾ ಇದ್ದಾರೆ. ಅನುಭವ ಮಾಡಿ. ಪರಮಾತ್ಮ ವರದ ಹಸ್ತ ನನ್ನ ತಲೆಯ ಮೇಲೆ ಇಡ್ತಾ ಇದ್ದಾರೆ. ನನ್ನ ತಲೆಯ ಮೇಲೆ ಇಡ್ತಾ ಇದ್ದಾರೆ. ನನ್ನ ತಲೆ ಮೇಲೆ ಇಟ್ಟು ಹೇಳ್ತಾ ಇದ್ದಾರೆ, ಮಗು ನನ್ನನ್ನು ಮಾತ್ರ ನೆನಪು ಮಾಡು. ಮಮ ಏಕಮೇ ಯಾದ್ ಕರೋ. ನನ್ನನ್ನು ಮಾತ್ರ ನೆನಪು ಮಾಡು. ನಿನ್ನ ಭಾಗ್ಯ ಮತ್ತೆ ಜಾಗೃತವಾಗ್ತಾ ಇದೆ. ಬಾಬರವರ ವರದ ಹಸ್ತ ತಲೆ ಮೇಲಿದೆ. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಮಗು ನನ್ನನ್ನೇ ನೆನಪು ಮಾಡು. ಮಮ ಏಕಂ ಯಾದ್ ಕರೋ. ನಿನ್ನ ಭಾಗ್ಯ ಮತ್ತೆ ಜಾಗೃತವಾಗ್ತದೆ. ನಾವೆಲ್ಲರೂ ಪರಮಾತ್ಮ ಲವ್ವಲ್ಲಿ ಲೀನರಾಗ್ಬಿಟ್ಟಿದ್ದೇವೆ. ಸೂಕ್ಷ್ಮವತನದಲ್ಲಿ ಪರಮಾತ್ಮ ಲವ್ವಲ್ಲಿ ಲೀನರಾಗಿದ್ದೇವೆ. ಪರಮಾತ್ಮ ಸರ್ವಶಕ್ತಿಗಳು ಶಾಂತಿಯ ಕಿರಣಗಳು ಆಗಿ, ಶಾಂತಿಯ ಅಲೆಗಳಾಗಿ ನನ್ನ ಆತ್ಮನಲ್ಲಿ ಹರಿತಾ ಇದ್ದಾವೆ. ನನ್ನ ಆತ್ಮ ಪರಿಶುದ್ಧವಾಗ್ತಾ ಇದೆ. ಬಾಬಾ ಅವರ ಪ್ರೀತಿಯಲ್ಲಿ ನಾನು ಲೀನಾಗಿದ್ದೇನೆ.
ಪರಮಾತ್ಮ ಸರ್ವಶಕ್ತಿಗಳು ಶಾಂತಿಯ ಅಲೆಗಳಾಗಿ ನನ್ನ ಆತ್ಮನೊಳಗಡೆ ಹರಿತಾ ಇದ್ದಾವೆ. ನನ್ನ ಆತ್ಮ ಪರಿಶುದ್ಧವಾಗ್ತಾ ಇದೆ. ಹಳೆಯ ಸಂಸ್ಕಾರಗಳಿಲ್ಲೂ ಕೂಡ ಕರಗುತ್ತಾ ಇದೆ. ಉಳಿದುಕೊಂಡಿರುವ ಎಲ್ಲ ಹಳೆಯ ಸಂಸ್ಕಾರಗಳು ಕರಗುತ್ತಾ ಇದೆ. ಹಳೆಯ ನೋವುಗಳು, ಕ್ರೋಧ, ಅಹಂಕಾರ, ಭಿನ್ನಾಭಿಪ್ರಾಯ ಎಲ್ಲ ಪರಮಾತ್ಮ ಜ್ಞಾನದ ಅಗ್ನಿಯಲ್ಲಿ ಕರಗುತ್ತಾ ಇದೆ. ನಾನಾತ್ಮ ಸತ್ತು ಪ್ರಧಾನನಾಗ್ತಾ ಇದ್ದೇನೆ. ಸತ್ತು ಪ್ರಧಾನನಾಗ್ತಾ ಇದ್ದೇನೆ. ಸಪ್ತಗುಣಿ ಆಗ್ತಾ ಇದ್ದೇನೆ. ಸಪ್ತಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬರ್ತಾ ಇದೆ. ಅನುಭವ ಮಾಡ್ತಾ ಇದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ. ನಾನು ಪರಮಾತ್ಮನ ಮಧುರವಾದ ಮಗು ಆಗಿದ್ದೇನೆ. ನಾನು ಪರಮಾತ್ಮ ರೈಟ್ ಹ್ಯಾಂಡ್ ಆಗಿದ್ದೇನೆ. ಸ್ವೀಕಾರ ಮಾಡ್ತಾ ಹೋಗಿ ಒಂದೊಂದು ಸಂಕಲ್ಪ. ನಾನು ಪರಮಾತ್ಮ ಮಧುರಾತಿ ಮಧುರ ಮಗು ಆಗಿದ್ದೇನೆ. ಪರಮಾತ್ಮ ರೈಟ್ ಹ್ಯಾಂಡ್ ಆಗಿದ್ದೇನೆ. ಪರಮಾತ್ಮ ರೈಟ್ ಹ್ಯಾಂಡ್ ಆಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪವು ಶ್ರೀಮತಕ್ಕೆ ಅನುಸಾರವಾಗಿದೆ. ನನ್ನ ಪ್ರತಿಯೊಂದು ಮಾತು ಮಧುರವಾಗಿದೆ. ಪ್ರತಿಯೊಂದು ಕರ್ಮ ರೈಟಿಯಸ್ ಆಗಿದೆ. ನನ್ನ ಪ್ರತಿಯೊಂದು ಸಂಕಲ್ಪವು ಪರಮಾತ್ಮ ಶ್ರೀಮತಕ್ಕೆ ಅನುಸಾರವಾಗಿದೆ. ಬಾಬಾ ನೋಡ್ತಾ ಇದ್ದಾರೆ, ಮಗುಳ್ನಾಗ್ತಾ ಇದ್ದಾರೆ. ನನ್ನ ಪ್ರತಿಯೊಂದು ಮಾತು ಮಧುರವಾಗಿದೆ. ಪ್ರತಿಯೊಂದು ಕರ್ಮ ರೈಟಿಯಸ್ ಆಗಿದೆ. ಪರಮಾತ್ಮ ಬಾಬಾ ನನ್ನ ತಲೆ ಮೇಲೆ ವರದಾನ ಹಸ್ತವನ್ನಿಟ್ಟಿದ್ದಾರೆ. ವರದಾನಿ ಹಸ್ತ ತಲೆ ಮೇಲೆ ಅನುಭವ ಮಾಡ್ತಾ ಇದ್ದೇನೆ. ಪರಮಾತ್ಮನಿಂದ ಆಶೀರ್ವಾದ ಅಲ್ಲ, ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ಅನುಭವ ಮಾಡಿ. ಆಶೀರ್ವಾದ ಅಲ್ಲ, ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇನೆ ವರದಾನಿ ಹಸ್ತದಿಂದ. ಮನ ಇಚ್ಛಿತ ವರದಾನ, ಮನ ಇಚ್ಛಿತ ವರದಾನದ ಶಕ್ತಿ, ವರದಾನದ ಹಸ್ತ ಅನುಭವ ಮಾಡ್ತಾ ಇದ್ದೇನೆ. ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ಅನುಭವ ಮಾಡಿ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ನನ್ನ ಆತ್ಮದಲ್ಲಿ ಆವರಿಸಿಕೊಂಡಂಥ ಅನುಭವ. ನಿರಂತರ ಪರಮ ಶಕ್ತಿ ಪರಮಾತ್ಮ ವರದ ಹಸ್ತದಿಂದ ನನ್ನ ಆತ್ಮನಲ್ಲಿ ಪುರುಷಾರ್ಥ ಮಾಡುವ ಶಕ್ತಿ, ಪವಿತ್ರವಾಗುವ ಶಕ್ತಿ, ಸಹನಶೀಲತೆಯ ಶಕ್ತಿ, ಬಹಳ ಪ್ರೀತಿಯಿಂದ ಸೇವೆ ಮಾಡುವ ಶಕ್ತಿ, ಪುರುಷಾರ್ಥ ಮಾಡುವ ಶಕ್ತಿ, ಪವಿತ್ರವಾಗಿರುವ ಶಕ್ತಿ, ಸಹನಶೀಲತೆಯ ಶಕ್ತಿ, ಪ್ರೀತಿಯಿಂದ ಸೇವೆ ಮಾಡುವ ಶಕ್ತಿ ಪರಮ ಶಕ್ತಿವಂತನಿಂದ ನನ್ನ ಆತ್ಮನಲ್ಲಿ ತುಂಬಿಕೊಳ್ತಾ ಇದೆ. ನನ್ನ ಎದುರುಗಡೆ ಸೆಕೆಂಡಿನಲ್ಲಿ ವಿಶ್ವದ ಗ್ಲೋಬ್ ಇಮರ್ಜ್ ಆಗಿದೆ. ಬಾಬರವರ ಚೆಹರೆ, ಬಾಬರವರ ನಯನದಲ್ಲಿ ನಾನು ನೋಡ್ತಾ ಇದ್ದೇನೆ. ಅವರ ವರದ ಹಸ್ತ ನನ್ನ ತಲೆ ಮೇಲಿದೆ ನಿರಂತರ. ನನ್ನ ಎದುರುಗಡೆ ವಿಶ್ವದ ಗ್ಲೋಬ್ ಇಮರ್ಜ್ ಆಗಿದೆ. ಈಗ ನನ್ನ ಆತ್ಮ ವಿಶ್ವದ ಎಲ್ಲ ಆತ್ಮಗಳನ್ನು ನೋಡ್ತಾ ಇದ್ದೇನೆ.
ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರದಲ್ಲಿ ತೊಡಗಿದ್ದಾರೆ. ವಿಶ್ವದೆಲ್ಲ ಆತ್ಮಗಳು ತಮ್ಮ ತಮ್ಮ ಪಾತ್ರದಲ್ಲಿ ತೊಡಗಿದ್ದಾರೆ. ನನ್ನ ಆತ್ಮ, ನನ್ನ ಹೃದಯದಿಂದ ಶಾಂತಿಯ ಕಿರಣಗಳು, ಪ್ರೇಮದ ಕಿರಣಗಳು, ಶುಭ ಭಾವನೆಯ ಕಿರಣಗಳು ಪ್ರತಿಯೊಂದು ಆತ್ಮಕ್ಕೆ ತಲುಪ್ತಾ ಇದ್ದಾವೆ. ನನ್ನ ಆತ್ಮ ಈಗ ಒಂದು ಲೈಟ್ ಹೌಸ್ ಆಗ್ತಾ ಇದೆ. ಅನುಭವ ಮಾಡಿ, ನಾನು ಲೈಟ್ ಹೌಸ್. ಬಾಬರವರದ ಹಸ್ತ ನಿರಂತರ ತಲೆ ಮೇಲಿದೆ. ನಾನೇ ಸ್ವಯಂ ಒಂದು ಲೈಟ್ ಹೌಸ್, ಮೈಟ್ ಹೌಸ್, ಪರಮಾತ್ಮ ಶಕ್ತಿಗೆ ನಿಮಿತ್ತ ಆತ್ಮ ಆಗಿದೆ. ಪರಮಾತ್ಮ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಅಮೃತ ವೇಳೆಯಲ್ಲಿ ಒಂದು ಸಂಕಲ್ಪ ಮಾಡ್ತಾ ಇದ್ದೇವೆ. ಸಂಕಲ್ಪ ಮಾಡುವಾಗ ಹೇಗೆ? ಕೈ ಮುಂದೆ ಮಾಡ್ತಾ ಇದ್ದೀರಿ. ಬಾಬಾ ಅವರ ವರದ ಹಸ್ತದ ಮೇಲೆ ನಮ್ಮ ಒಂದು ಆಶೀರ್ವಾದ ಹಸ್ತ ಅಂದರೆ ನಮ್ಮ ಹಸ್ತ ಇದೆ. ಇಡೀ ದಿನ ನಾನು ಆತ್ಮಸ್ಮೃತಿಯಲ್ಲಿರ್ತೇನೆ. ಬಾಬರವರಿಗೆ ಬಾಬನ ಸಾಕ್ಷಿಯಾಗಿ ನೋಡ್ತಾ, ಎದುರುಗಡೆ ಬಾಬನ ನೋಡ್ತಾ, ವರದ ಹಸ್ತದ ಮೇಲೆ ನಮ್ಮ ಕೈ ಇಟ್ಟು ನಾವು ಹೇಳ್ತಾ ಇದ್ದೀವಿ, ಬಾಬಾ ಇಡೀ ದಿನ ನಾನು ಆತ್ಮಸ್ಮೃತಿಯಲ್ಲಿರ್ತೇನೆ. ಒಬ್ಬ ಶಿವ ಪರಮೇಶ್ವರನನ್ನೇ ನೆನಪು ಮಾಡ್ತೇನೆ, ಒಬ್ಬ ಶಿವ ಪರಮಾತ್ಮನನ್ನೇ ನೆನಪು ಮಾಡ್ತೇನೆ. ಯಾರೊಂದಿಗೂ ಕೂಡ ಎರಡು ಅಭಿಪ್ರಾಯಗಳನ್ನ ಇಡುವುದಿಲ್ಲ. ನನ್ನ ಮಾತು ಮಧುರವಾಗಿರ್ತದೆ, ನನ್ನ ಕರ್ಮ ಶ್ರೇಷ್ಠವಾಗಿರ್ತದೆ. ಪ್ರತಿಯೊಂದು ಆತ್ಮನನ್ನು ಪರಮಾತ್ಮ ನಿನ್ನ ಮಗು ಅಂತ ನೋಡ್ತೇನೆ. ಪ್ರತಿಯೊಂದು ಆತ್ಮವನ್ನು ಪರಮಾತ್ಮ ನಿನ್ನ ಮಗು ಅಂತ ನೋಡ್ತೇನೆ. ಬಾಪ್ ದಾದಾ ನಗ್ತಾ ಹೇಳ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಗೆ, ಮಧುರ ಮಗು, ಸದಾ ಹಾರುವ ಕಲೆಯಲ್ಲಿರು. ಮಧುರ ಮಗುವೇ, ಸದಾ ಹಾರುವ ಕಲೆಯಲ್ಲಿರು. ನಾನು ಸದಾ ನಿನ್ನ ಜೊತೆಗಿದ್ದೇನೆ. ನೀನು ವಿಜಯ ರಚನ ಆಗಿದ್ದೀಯ. ನೀನು ಪವಿತ್ರ ಆತ್ಮ ಆಗಿದ್ದೀಯ. ನೀನು ನನ್ನ ಅತಿ ಪ್ರಿಯ ಮಗು ಆಗಿದೆಯಾ. ನಾವೆಲ್ಲರೂ ಈ ಅನುಭವವನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಂಡು ನಿಧಾನವಾಗಿ ಇಡೀ ದಿನದ ಸೇವೆಗೆ ಸಿದ್ಧನಾಗ್ತಾ ಇದ್ದೇವೆ. ನನ್ನ ಆತ್ಮ, ನನ್ನ ಶುಭಾಬ ನನ್ನ ಜೊತೆಗಿದ್ದಾರೆ, ಸದಾ ನನ್ನ ಜೊತೆಗಾರನಾಗಿದ್ದಾರೆ. ಬಾಬರವರ ವರದ ಹಸ್ತ ಸದಾ ತಲೆ ಮೇಲೆ ಅನುಭವಕ್ಕೆ ಬರ್ತಾ ಇದೆ. ಅನುಭವ ಮಾಡ್ತಾ ಇದ್ದಾರೆ. ಬಾಬಾ ನೋಡ್ತಾ ಇದ್ದಾರೆ. ವರದಾನ ಹಸ್ತ ತಲೆ ಮೇಲೆ ಅನುಭವ ಮಾಡಿ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ನೆತ್ತಿಯಿಂದ ಹಿಡಿದು ಪರಮಾತ್ಮ ಶಕ್ತಿ ಕಿರಣಗಳು ಕರೆಂಟ್ ರೂಪದಲ್ಲಿ
शिवाय ओम नमः शिवाय नमः शिवाय नमः शिवाय नमः शिवाय नमः शिवाय नमः शिवाय खुद में हम खो जाए तुझसे प्रीत लगा कर खुद में हम खो जाए तुझसे प्रीत लगा कर अंतर का जहां दिखता अंतर का जहां दिखता जैसे प्रकाश का है सागर जिसने तुम्हें अपनाया ಎಲ್ರೂ जिंदगी ಪರಿಷ್ಠಾಸ್ತೋತ್ರದಲ್ಲೇ उसकी बन जाए ಬಾಪ್ದಾದರವರ ಕಮರದಲ್ಲಿ ಬನ್ನಿ. याद में ಮಧುಬನದ ಬಾಪ್ದಾದರವರ ಕಮರದಲ್ಲಿ ಬಂದು ಕುಳಿತುಕೊಳ್ಳಿ. हसीन बन जाए तेरी याद में बाबा मन मेरा मुस्कुराता बाबा तुमको सोच कर मन मेरा मुस्कुराता बाबा तुमको सोच कर हर वक्त ऐसा लगता हर वक्त ऐसा लगता जैसे खड़े हो पास आकर तेरे प्यार के रंग में जीवन सुखी बन जाए तेरी याद में बाबा हर लम्हा हंसी बन जाए तेरी याद में बाबा हर लम्हा हंसी बन जाए गुजरे जो पल मिलन में वो दिल नशी बन जाए तेरी याद में बाबा हर लम्हा हंसी बन जाए तेरी याद में बाबा हर लम्हा हंसी बन जाए तेरी याद में बाबा ಬಾಪ್ದಾದರವರ ಕಮರದಿಂದ ಶಾಂತಿ ಸ್ತಂಭ. Tower of peace, tower of purity, tower of might, tower of knowledge. ಶಾಂತಿ ಸ್ತಂಭವನ್ನು ಸುತ್ತ ವಿಚಿತ್ರ
ಪರಮಾತ್ಮ ಹಿಸ್ಟ್ರಿ ಹಾಲಲ್ಲಿ ಎಲ್ಲ ದಾದಿಯರಿಂದ ದೃಷ್ಟಿ ತಿಲಕವನ್ನು ಪಡೆದು ಅಮ್ಮ ಅಮೃತ ನಮ್ಮೆಲ್ಲರಿಗೂ ಸಿಂಪಡಿಸ್ತಾ ಇದ್ದಾರೆ. ಅಮೃತವನ್ನು ಸಿಂಪಡಿಸಿಕೊಳ್ಳಿ. ಅಮ್ಮ ಅಮೃತ ಕುಡಿಸ್ತಾ ಇದ್ದಾರೆ. ಅಮ್ಮನ ಭವದ ವರದಾನ ಕುತಿರಕ್ಕೆ ಬನ್ನಿ. ಎಲ್ಲ ಮಾತುಗಳನ್ನು ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದು ಸಂಪೂರ್ಣ ಸಮರ್ಪಿಸ್ತಾ ಇದೆ. ಆಲ್ ಓಕೆ ಬಾಬಾ, ಎಲ್ಲ 100% ಚೆನ್ನಾಗಿದೆ ಬಾಬಾ. ಪ್ರತಿ ಸಂಕಲ್ಪ ಸಿದ್ಧಿಯಾಗಿದೆ ಬಾಬಾ. ಪ್ರತಿ ಹೆಜ್ಜೆಯಲ್ಲಿ ಸಫಲತಾ ಸಂಪನ್ನನಾಗಿದ್ದೀನಿ ಬಾಬಾ. ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ. ಪರಮಾತ್ಮನಿಗೆ ಸಂಪೂರ್ಣ ಸರೆಂಡರ್ ಆಗಿ ನಾನು ಆತ್ಮ ಭೂಮಿಯ ಲಗಾಬಿನಿಂದ ಮುಕ್ತನಾಗಿ ಡಬಲ್ ಲೈಟ್ ಫರಿಷ್ಠ ಆಗಿ ಹಾರುತ್ತಾ ವಿಶ್ವದ ಗ್ಲೋಬ್ನ ಮೇಲೆ ಬಂದು ಕುಳಿತುಕೊಂಡ್ರೆ ಎತ್ತರದಿಂದ ಜ್ಞಾನ ಸೂರ್ಯ ಶೋಭಾಬಾರದರಿಂದ ನಿರಂತರ ಸರ್ವಶಕ್ತೀಕರಣಗಳು ಬರ್ತಾ ಇದೆ. ನನ್ನ ಆತ್ಮನಲ್ಲಿ ತುಂಬಿಕೊಳ್ತಾ ಇದೆ. ನನ್ನ ಆತ್ಮನಲ್ಲಿ ತುಂಬಿಕೊಂಡಿರುವ ಎಲ್ಲ ಶಕ್ತಿ ಕಿರಣಗಳು ವಿಶ್ವದ ಗ್ಲೋಬ್ನ ತುಂಬ ಹರಡ್ತಾ ಇದೆ. ಬೈ ಡಿಫಾಲ್ಟ್ ಶಕ್ತಿ, ಶಾಂತಿ, ಪವಿತ್ರತೆ, ಪ್ರೇಮಾನಂದದ ಕಿರಣಗಳು ಹರಡ್ತಾ ಇದೆ ವಿಶ್ವದ ಗ್ಲೋಬ್ನ ಸುತ್ತ. ಪ್ರೋಸೆಸ್ ನಿರಂತರ ಜ್ಞಾನ ಸೂರ್ಯನಿಂದ ಶಕ್ತಿ ಕಿರಣಗಳು ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇರುವ ಎಲ್ಲ ಶಕ್ತಿ ಕಿರಣಗಳು ವಿಶ್ವದ ಗ್ಲೋಬ್ನ ತುಂಬ ಹರಡ್ತಾ ಇದೆ. ಅಚಾನಕ್ ಪರಮಾತ್ಮ ಸೂಕ್ಷ್ಮ ವತನದಲ್ಲಿ ನಮ್ಮೆಲ್ಲರನ್ನು ಕರೆಸಿ ಮನೆಯಲ್ಲಿರುವ ಒಂದೊಂದು ಆತ್ಮಗಳನ್ನು ಕೂಡ ಇಮರ್ಜ್ ಮಾಡಿದ್ದಾರೆ. ಮನೆಯಲ್ಲಿರುವ ಒಂದೊಂದು ಆತ್ಮ ಪರಮಾತ್ಮ ಸಾನ್ನಿಧ್ಯವನ್ನು ಹೊಂದಿದೆ. ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿಯೊಂದು ಮಗುವಿನ ತಲೆ ಮೇಲೆ ಪರಮಾತ್ಮ ವರದ ಹಸ್ತ ಇದೆ. ಆ ವರದ ಹಸ್ತದಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಒಂದೊಂದು ಮಗುವಿನ ತಲೆ ಮೇಲೆ ತಲೆಯಿಂದ ಪಾದದವರೆಗೆ ಹರಡುತ್ತಾ ಇರುವುದನ್ನು ಅನುಭವ ಮಾಡ್ತಾ ಇದ್ದೀವಿ. ನಾವು ಅನುಭವ ಮಾಡ್ತಾ ಇದ್ದೀವಿ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಅನುಭವ ಮಾಡ್ತಾ ಇದ್ದೀವಿ.
ತೃಪ್ತರಾಗ್ತಾ ಇದ್ದರೆ ಅವರ ಪ್ರತಿ ಸಂಕಲ್ಪ ಸಿದ್ಧಿ ಆಗ್ತಾ ಇದೆ, ನಾನಾತ್ಮನ ಸಂಕಲ್ಪ ಸಿದ್ಧಿ ಆಗ್ತಾ ಇದೆ. ಪರಮಾತ್ಮ ವರದ ಹಸ್ತ ನಿರಂತರ ತಲೆ ಮೇಲೆ ಅನುಭವಕ್ಕೆ ಬರ್ತಾ ಇದೆ, ಅನುಭವ ಮಾಡ್ತಾ ಇದೆ. बाबा हम पे आपकी मेहरबानियाँ, प्यार में भीगे अफसाने कहती है जिंदगानियाँ. बरस रही है बाबा हम पे आपकी मेहरबानियाँ, प्यार में भीगे अफसाने कहती है जिंदगानियाँ. आपके साथ रहूं मैं, मिट गई सब तन्हाइयाँ, प्यार में भीगे अफसाने कहती है जिंदगानियाँ. मनाना प्यार की ये निशानियाँ सुना रही है आँखों से ये लाखों जिंदगानियाँ.
की प्रेम कहानियाँ सुना रही है आँखों से लाखों जिंदगानियाँ। बरस रही है बाबा हम पे आपकी मेहरबानियाँ। प्यार में भीगे अफसाने कहती है जिंदगानियाँ। ಬಾಪ್ದಾದ ಎಲ್ಲ ಮಕ್ಕಳನ್ನ ನೋಡ್ತಾ ಮಗುಳ್ನಾಗ್ತಾ ಕರೆಂಟನ್ನು ತುಂಬ್ತಾ ಇದ್ದಾರೆ. ಒಂದೊಂದು ಮಗುವಿನ ಮಸ್ತಕದಲ್ಲಿ ಕರೆಂಟೇ ಕರೆಂಟ್ ಕರೆಂಟೇ ಕರೆಂಟ್ ಕರೆಂಟೇ ಕರೆಂಟನ್ನು ತುಂಬ್ತಾ ಇದ್ದಾರೆ. ಎಲ್ಲರೂ ಸ್ವೀಕರಿಸ್ತಾ ಇದ್ದಾರೆ ಕರೆಂಟನ್ನು, ಪರಮಾತ್ಮ ಕರೆಂಟನ್ನು. ಜಾಗೃತ ಅವಸ್ಥೆಯಲ್ಲಿದ್ದೀರಿ ಎಲ್ಲರೂ. ಬಾಬಾ ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಗುವನ್ನು. ಬಾಬಾ ನೋಡ್ತಾ ಇದ್ದಾರೆ. ಪವರ್ಫುಲ್ ದೃಷ್ಟಿ, ಕರೆಂಟ್ ಪ್ರತಿಯೊಂದು ಮಗುವಿನಲ್ಲಿ ತುಂಬ್ತಾ ಇದೆ. ಬಾಬಾ ವರದಾನಿ ಹಸ್ತ ತಲೆ ಮೇಲಿಟ್ಟು, ಮಕ್ಕಳೇ ನೀವೆಲ್ಲರೂ ನಿರಂತರ ತಪಸ್ವಿಗಳಾಗಿದ್ದೀರಿ, ನಿರ್ವಿಘ್ನಾತ್ಮರಾಗಿದ್ದೀರಿ, ತಪಸ್ವಿ ಮೂರ್ತಿಗಳಾಗಿದ್ದೀರಿ, ನಿರಹಂಕಾರಿಯಾಗಿದ್ದೀರಿ, ನಿರ್ವಿಕಾರಿಯಾಗಿದ್ದೀರಿ, ನಿರಾಕಾರಿಯಾಗಿದ್ದೀರಿ. ಬಾಬಾ ಹೇಳ್ತಾ ಇದ್ದಾರೆ. ಸರ್ವಶಕ್ತಿಗಳಿಂದ ಸಂಪನ್ನರಾಗಿದ್ದೀರಿ, ಸದಾ ಸಫಲತಾ ಸಂಪನ್ನರಾಗಿದ್ದೀರಿ ಅಂತಿದ್ದಾರೆ. ಬಾಪದಾದ ಒಂದೊಂದು ಮಗುವನ್ನು ವಿಶೇಷ ನೋಡ್ತಾ ನೋಡ್ತಾ ಕರೆಂಟನ್ನು ತುಂಬ್ತಾ ಹೇಳ್ತಾ ಇದ್ದಾರೆ. ಪವಿತ್ರತೆಯ ಪಿಲ್ಲರ್ ಸ್ಟ್ರಾಂಗ್ ಆಗಿದೆ ಪ್ರತಿಯೊಂದು ಮಗುವಿಂದ. ಪವಿತ್ರತೆಯ ಪಿಲ್ಲರ್ ಸ್ಟ್ರಾಂಗ್ ಆಗಿದೆ. ಆ ಪಿಲ್ಲರ್ ಲೈಟ್ ಹೌಸ್ ಕೆಲಸ ಮಾಡುವಂಥ ಶ್ರೇಷ್ಠ ಮಕ್ಕಳು ನೀವೇ ಆಗಿದ್ದೀರಿ. ಪವಿತ್ರತೆಯ ಪಿಲ್ಲರ್ ಸ್ಟ್ರಾಂಗ್ ಆಗಿದೆ. ಪಿಲ್ಲರ್ ಲೈಟ್ ಹೌಸ್ನ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಮಗು ಪವಿತ್ರತೆಯ ಪಿಲ್ಲರ್ ಆಗಿದ್ದೀರಿ ಅಂತಿದ್ದಾರೆ ಪಾಪ. ಸಂಪೂರ್ಣ ಸ್ವಚ್ಛ ಪವಿತ್ರ ಆತ್ಮ ಆಗಿದ್ದೀರಿ. ಸಂಪೂರ್ಣ ಸ್ವಚ್ಛ ಪವಿತ್ರ ಆತ್ಮ ಆಗಿದ್ದೀರಿ. ಸಂಪೂರ್ಣ ಸ್ವಚ್ಛ ಪವಿತ್ರ ಆತ್ಮ ಆಗಿದ್ದೀರಿ ಅಂತಿದ್ದಾರೆ ಬಾಬರವರು. ಮುಗುಳ್ನಗ್ತಾ ಇದ್ದಾರೆ ಬಾಬರವರು. ಮುಗುಳ್ನಗ್ತಾ ಇದ್ದಾರೆ. ವರದ ಹಸ್ತ ತಲೆ ಮೇಲೆ ಅನುಭವ ಮಾಡ್ತಾ ಇದ್ದೀವಿ. ಪರಮಾತ್ಮ ವರದ ಹಸ್ತ ತಲೆ ಮೇಲೆ ಅನುಭವ ಮಾಡ್ತಾ ಇದ್ದೇವೆ. ಬಾಬಾ ನೋಡ್ತಾ ಇದ್ದಾರೆ. ಮಕ್ಕಳೇ ಆತ್ಮಿಕ ಸ್ಮೃತಿ ಸ್ವರೂಪ ಇದ್ದಿದ್ದು ಒಬ್ಬರಲ್ಲೂ ಪ್ರತಿಯೊಬ್ಬರಲ್ಲೂ ಆತ್ಮಿಕ ಸ್ಮೃತಿ ಇದೆಯಾ? ಛೀ ಬಾಬಾ ನಾನು ಆತ್ಮ ಆಗಿದ್ದೇನೆ. ಛೀ ಬಾಬಾ ನಾನು ಒಂದು ಆತ್ಮ ಆಗಿದ್ದೇನೆ. ನನ್ನ ಮನ ಮಂದಿರದಲ್ಲಿ ನೀನಿದ್ದೀಯ ಬಾಬಾ. ನನ್ನ ಮನ ಮಂದಿರದಲ್ಲಿ ನೀನಿದ್ದೀಯ ಬಾಬಾ. ನಾನು ಆತ್ಮ ಆಗಿದ್ದೇನೆ ಬಾಬಾ.
ಅಷ್ಟಾದರೂ ನಾವೆಲ್ಲ ಮಕ್ಕಳನ್ನ ನೋಡ್ತೀವಿ, ವಿಚಿತ್ರ ತಾಕತ್ತು ಭರಿತ ಕರೆಂಟನ್ನು ತುಂಬ್ತಾ ಇದ್ದಾರೆ. ಒಂದೊಂದು ಮಗುವಿನ ಮಸ್ತಕದಲ್ಲಿ ಪರಮಶಕ್ತಿ ನನ್ನ ಆತ್ಮನಲ್ಲಿ ತುಂಬಿಕೊಳ್ತಾ ಇದೆ. ಬಾಬಾ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿರೋ ಒಂದೊಂದು ಮಗು ಬುದ್ಧಿಯಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಶಸ್ತ್ರದ ರೂಪದಲ್ಲಿ ಪರಮಾತ್ಮ ಮಹಾ ವಾಕ್ಯಗಳನ್ನು ಡೈರೆಕ್ಟ್ ಬಾಬರವರಿಂದ ಆಲಿಸ್ತಾ ಇದ್ದಾರೆ. ವೃತ್ತಿಯ ಮುಖಾಂತರ ಆತ್ಮಗಳಲ್ಲಿ ಪರಿವರ್ತನೆ ತರುವಂಥ ವಿಧಿ ಏನು ಅಂತ ಹೇಳ್ತಾರೆ ಬಾಬಾ. ಈಗ ನಿಮ್ಮ ಒಳಗಡೆ ನೀವು ಚೆಕ್ ಮಾಡಿಕೊಳ್ಳಿ. ನನ್ನ ವೃತ್ತಿಯಲ್ಲಿ ಯಾವುದೇ ಆತ್ಮದ ಪ್ರತಿಯೂ ಯಾವುದೇ ನೆಗೆಟಿವ್ ವೈಬ್ರೇಷನ್ ಇದೆಯಾ? ಯಾವುದಾದ್ರೂ ಆತ್ಮನ ಪ್ರತಿ ಇದೆಯಾ? ಮಾರ್ನಿಂಗ್ ಏನು ಕೇಳ್ತಾರೆ ಬಾಬಾ ಅಂತಿದ್ರೇನು? ಅರ್ಥ ಮಾಡಿಕೊಡ್ರಿ. ಯಾಕೆ ಒಂದು ವೇಳೆ ವಿಶ್ವದ ವಾಯುಮಂಡಲ ಪರಿವರ್ತನೆ ಮಾಡಬೇಕು ಅಂದರೆ ತಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಆತ್ಮನ ಪ್ರತಿಯೂ ಕೂಡ ಒಂದು ವೇಳೆ ಒಂದಾತ್ಮನ ಪ್ರತಿಯೂ ಕೂಡ ವ್ಯರ್ಥ ವೈಬ್ರೇಷನ್ ಇದೆ ಅಂದರೆ ಒಳ್ಳೆ ವೈಬ್ರೇಷನಲ್ಲಿ ಮತ್ತೆ ನೆಗೆಟಿವ್ ಇಟ್ಕೊಂಡಿದ್ದೀರಿ ಅಂದ್ಕೊಂಡ್ರೆ ಅವರು ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬ್ರವರು. ಅಂಶ ಮಾತ್ರ ಬೇರೆಯವ್ರ ನೆಗೆಟಿವ್ ಸಮಯ ಹಿಡಿಸುತ್ತೆ ನಿಮಗೆ. ವಾಯುಮಂಡಲದಲ್ಲಿ ಪವರ್ ಬರುವುದಿಲ್ಲ, ಪವರ್ ಸಿಗುವುದಿಲ್ಲ. ನೀವು ನೆಗೆಟಿವ್ ವೈಬ್ರೇಷನ್ ಹೊಂದಿದ್ರಿ ಅಂದರೆ ಬೇರೆ ಕೆಲವು ಮಕ್ಕಳು ಹೇಳ್ತಾರೆ ಇರೋದು ಆ ಥರ. ಈ ಒಂದು ಕಲಿಯುಗನ ಹೇಗೆ ವೈಬ್ರೇಷನ್ ಇರ್ತದಲ್ವಾ, ಬಾಬ್ರವ್ರಿಗೂ ಜ್ಞಾನ ಕೊಡ್ಲಿಕ್ಕೆ ಶುರು ಮಾಡ್ತೀರಿ. ಕಲಿಯುಗ ಇಷ್ಟೇ ಅಲ್ವಾ ಬಾಬಾ, ವೈಬ್ರೇಷನ್ ಅಂತೂ ಇದ್ದೇ ಇರ್ತದಲ್ವ ಬಾಬಾ ಅಂತ ಹೇಳ್ತೀರಂತೆ. ನನಗೆ ಜ್ಞಾನ ಕೊಡ್ತೀರ ನೀವು ಅಂತಿದ್ದಾರೆ ಬಾಬ್ರವರು. ನಿಮ್ಗೆ ಗೊತ್ತಿಲ್ಲ ಬಾಬಾ ಆತ್ಮ ಇರೋದೇ ಹಂಗೆ, ನಿಮ್ಗೆ ಗೊತ್ತಿಲ್ಲ ಬಾಬಾ ಆತ್ಮ ಇರೋದೇ ಹಂಗೆ ಅಂತಿರಂತೆ. ಆದರೆ ಬಾಬಾ ಕೇಳ್ತಾರೆ, ಅವರು ಖರಾಬ್ ಇದ್ದಾರೆ, ರಾಂಗ್ ಇದ್ದಾರೆ, ಖರಾಬ್ ಇದ್ದಾರೆ. ಇರಬಾರ್ದು. ಆದರೆ ಖರಾಬ್ ಯಾರಿದ್ದಾರೆ
ಆ ಖರಾಬನ್ನು ನೀವು ನಿಮ್ಮ ವೃತ್ತಿಯಲ್ಲಿ ಇಟ್ಟುಕೊಳ್ಳಿ ಅಂತ. ये पाप की छुट्टी है। ನಾನು ಯಾವಾಗಲೂ ಚುಟ್ಟಿ ಕೊಟ್ಟಿದ್ದೀನ, ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀನ ಬೇರೆಯವರು ಖರಾಬಿದ್ದಾರೆ ಅಂತ ಅನ್ನೋದನ್ನು ನಿಮ್ಮ ವೃತ್ತಿಯಲ್ಲಿ ಇಟ್ಕೊಳ್ಳಿ ಅಂತ ನಾನು ಯಾವಾಗಾದರೂ ನಿಮಗೆ ಲೀವ್ ಕೊಟ್ಟಿದ್ದೀನ, ಚುಟ್ಟಿ ಕೊಟ್ಟಿದ್ದೀನ, ಅಪ್ರೂವಲ್ ಕೊಟ್ಟಿದ್ದೀನ, ಇಟ್ಕೋ ಅಂತ ಹೇಳಿದ್ದೀನ? ನೆಗೆಟಿವನ್ನು, ಖರಾಬನ್ನು, ಕೆಟ್ಟದ್ದನ್ನು ನಿಮ್ಮ ಬುದ್ಧಿಯಲ್ಲಿ ಇಟ್ಕೋ ಅಂತ ಹೇಳಿದ್ದೀನ? जब तक ಎಲ್ಲಿಯ ತನಕ? हर ब्राह्मण आत्मा की ಪ್ರತಿ ಬ್ರಾಹ್ಮಣ ಆತ್ಮನ स्वयं की वृत्ति से ಸ್ವಯಂನ ವೃತ್ತಿಯಿಂದ किसी भी आत्मा के प्रति ಯಾವುದೇ ತರಹದ ಆತ್ಮನ ಪ್ರತಿ वाइब्रेशन नेगेटिव है, ವೈಬ್ರೇಷನ್ ನೆಗೆಟಿವ್ ಇದೆ. तो विश्व कल्याण वृत्त ನೆಗೆಟಿವ್ ಇದ್ದಿದ್ದೆ ಆದರೆ ವಿಶ್ವದ ಕಲ್ಯಾಣದ ಪ್ರತಿ से ವೃತ್ತಿ, ವಿಶ್ವದ ಕಲ್ಯಾಣದ ಪ್ರತಿ ವೃತ್ತಿಯಿಂದ ವಾಯುಮಂಡಲ वाइब्रेशन फैला नहीं सके। ವೈಬ್ರೇಷನನ್ನು ಹರಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ನಿಮಗೆ ಅಂತಿದ್ದಾರೆ ಬಾಪು. पक्का समझ लो कि ಇದನ್ನು ಪಕ್ಕಾ ಅರ್ಥ ಮಾಡ್ಕೊಡ್ರಿ. ಇದನ್ನು सेवा कर लो, ಎಷ್ಟಾದರೂ ಸೇವೆ ಮಾಡಿರಿ ನೀವು. रोज 8 भाषण कर लो, ಇಡೀ ದಿನ 8 ಭಾಷಣ ಮಾಡಿ ಬರ್ರಿ ನೀವು ಹೊರಗೆ ಹೋಗಿ. 8 ಭಾಷಣ ಮಾಡಿ ಬಂದು ಮನಸ್ಸಲ್ಲಿ ಒಬ್ಬ ಬ್ರಾಹ್ಮಣಾತ್ಮನ ಪ್ರತಿ ನಿಮ್ಮ ಮೇಲೆ ಏನಾದರೂ ನೆಗೆಟಿವ್ ವೈಬ್ರೇಷನ್ ಇಟ್ಕೊಂಡಿದ್ರಿ ಅಂದರೆ योग शिविर करा लो, ಸಾಕಷ್ಟು ಯೋಗ ಶಿಬಿರವನ್ನು ಮಾಡಿಸ್ರಿ ನೀವು. कई प्रकार के कोर्स करा लो, ಬಹಳ ಪ್ರಕಾರದ ಕೋರ್ಸ್ ಮಾಡಿಸ್ರಿ. लेकिन ಆದರೆ किसी के प्रति भी ಯಾವುದೇ ಆತ್ಮನ ಪ್ರತಿಯೂ वृत्ति में, अपने वृत्ति में ವೃತ್ತಿಯಲ್ಲಿ, ತಮ್ಮ ವೃತ್ತಿಯಲ್ಲಿ कोई पुराना नेगेटिव ಯಾವುದಾದ್ರೂ ಹಳೆಯ ನೆಗೆಟಿವ್ ನಕಾರಾತ್ಮಕ वाइब्रेशन नहीं लो, ವೈಬ್ರೇಷನನ್ನು ಇಟ್ಕೋಬೇಡ್ರಿ. ಎಷ್ಟು ಸೇವೆ ಮಾಡಿದ್ರು ವ್ಯರ್ಥ ಅಂತಾರೆ ಬಾಬರವರು. ಅರ್ಥ ಆಗ್ತಿದೆಯಾ? ಯಾರ್ದಾದ್ರೂ ಪ್ರತಿ ಬ್ರಾಹ್ಮಣ ಆತ್ಮನ ಪ್ರತಿ ನೀವು ನೆಗೆಟಿವ್ ವೈಬ್ರೇಷನ್ ಇಟ್ಕೊಂಡು ಸೇವೆ ಮಾಡ್ತೀನಿ, 8 ಭಾಷಣ ಮಾಡ್ತೀನಿ, ಇಷ್ಟು ಆತ್ಮಗಳಿಗೆ ನಾನು ಕೋರ್ಸ್ ಕೊಡ್ತೀನಿ ಅಂದರೆ ವ್ಯರ್ಥನೇ ಅಂತಾರೆ ಬಾಬ್ರವರು. ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಬಾಬ್ರವರು. अपनी वृत्ति को, ಮೊದಲು ನಿಮ್ಮ ವೃತ್ತಿಯನ್ನು, अच्छा वो खराब है, ಓಕೆ ಅವ್ರು ಖರಾಬಿದ್ದಾರೆ, गलतियां करता है, ಬಹಳ ತಪ್ಪು ಮಾಡ್ತಾರೆ, बहुतों को दुख देता है, ಬಹಳ ಆತ್ಮಗಳು ದುಃಖ ಕೊಡ್ತಾರೆ. तो क्या आप उसके ಏನು ನೀವು ಅವರ दुख देने में ದುಃಖವನ್ನು ಕೊಡುವುದರಲ್ಲಿ जिम्मेवार बनने के बजाय ಜವಾಬ್ದಾರಸ್ಥರು ಆಗುವ ಬದಲಾಗಿ नहीं बन सकते, ಸಹಾಯ ಮಾಡುವಂಥವ್ರು ಆಗುವುದಿಲ್ಲ. परिवर्तन करने में ತಪ್ಪು ಮಾಡುವುದಕ್ಕೆ ಜವಾಬ್ದಾರರಾಗುವುದರ ಬದಲಾಗಿ ನೀವು ಹೊಣೆಗಾರ ಆಗುವುದರ ಬದಲಾಗಿ ನೀವು ಸಹಾಯಗಾರರು, ಅವರಿಗೆ ಸಹಾಯ ಮಾಡುವಂಥವ್ರು ಆಗ್ಲಿಕ್ಕೆ ಆಗುವುದಿಲ್ವಾ ಅಂತಿದ್ದಾರೆ ಬಾಬ್ರವರು. दुख में मदद नहीं करना, उसको परिवर्तन करने में ದುಃಖದಲ್ಲಿ ಹೆಲ್ಪ್ ಮಾಡೋದಲ್ಲ, आप मददगार नहीं बन सकते। ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ನೀವು ಸಹಾಯ ಮಾಡುವಂಥವ್ರಾಗಲಿಲ್ಲ कोई ಅಂದರೆ, ऐसी भी आत्मा है ಯಾರಾದರೂ ಆ ಥರ ಒಂದು जो आप ಆತ್ಮ ಇದ್ರೂ समझते हैं बदलना नहीं है, ನೀವು ಅಂದ್ಕೊಳ್ತೀರಿ ಅವ್ರು ಬದಲಾವಣೆ ಆಗುವುದಿಲ್ಲ ಅಂದ್ಕೊಂಡಿದ್ದೀರಿ ಅಂದ್ಕೊಟ್ರಿ ಅವ್ರ ಬಗ್ಗೆ. ಇವರು ಇಷ್ಟೇ ಅವರು ಬದಲಾವಣೆ ಆಗೋದಿಲ್ಲ, ಯಾವುದೇ ಥರದ ಒಂದು ಆತ್ಮ ಇರ್ಬೋದು ನಿಮ್ಮಲ್ಲಿ ಅಂಗಸಂಗದಲ್ಲಿ, ಬದಲಾವಣೆ ಆಗಲ್ಲ ಇವರು ಅಂತ. चलो आपके जजमेंट में वो बदलने वाली नहीं है।
ನಿಮ್ಮ ಜಡ್ಜ್ಮೆಂಟಲ್ಲಿ ಅವರು ಬದಲಾವಣೆ ಆಗೋರಿಲ್ಲ ಅಂದ್ಕೊಡ್ರಿ. ಓಕೆನಾ? ಅಂದ್ಕೊಂಡ್ಬಿಟ್ಟಿದ್ದೀರಿ ಆಲ್ರೆಡಿ, ಬದಲಾವಣೆ ಆಗಲ್ಲ ಅಂದ್ಕೊಂಡಿದ್ರೆ ಓಕೆ. ನೀವು ಅವ್ರನ್ನ ಜಡ್ಜ್ ಮಾಡ್ತಾ ಇದ್ದೀರಿ, ಅವ್ರ ಬದಲಾವಣೆ ಆಗುವುದಿಲ್ಲ ಅಂದ್ಕೊಡ್ರಿ. ಆದರೆ ನಂಬರ್ ವಾರ್ ಅಂತೂ ಇದ್ದೀರಲ್ವಾ? ನೀವ್ಯಾಕೆ ಹಿಂಗೆ ವಿಚಾರ ಮಾಡ್ತೀರಿ? ಇವರಂತೂ ಬದಲಾವಣೆ ಆಗೋದೇ ಇಲ್ಲ ಅಂತ ಯಾಕೆ ವಿಚಾರ ಮಾಡ್ತೀರಿ ನೀವು? ಬಾಬಾ ಹೇಳ್ತಿದ್ದಾರೆ, ನೀವ್ಯಾಕೆ ಜಡ್ಜ್ಮೆಂಟ್ ಕೊಡ್ತೀರಿ? ಜಡ್ಜ್ ನೀವ ನಾನು ಅಂತಿದ್ದಾರೆ ಬಾಬರು. ಬಾಬಾ ಜಡ್ಜ, ನೀವು ಜಡ್ಜ? ನೀವ್ಯಾಕೆ ಜಡ್ಜ್ ಮಾಡ್ತೀರಿ? ಜಡ್ಜ್ ನಾನು, ನೀವು ಅಂತಿದ್ದಾರೆ ಬಾಬರು. ನೀವೆಲ್ಲರೂ ಜಡ್ಜ್ ಆಗ್ಬಿಟ್ರ ಒಬ್ರಿಗೊಬ್ರು ಅಂತಿದ್ದಾರೆ ಬಾಬಾ. ಬಾಬನ ನೋಡ್ತಾ ಇದ್ದೀನಲ್ಲ ನಾನು, ನೋಡ್ತಿದ್ದೆ. ಇವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. ಬ್ರಹ್ಮ ಬಾಬರವರನ್ನ ಪ್ರತ್ಯಕ್ಷದಲ್ಲಿ ನೋಡಿದರೆ ನೀವೆಲ್ಲರೂ ಎಂತಹದ್ದೇ ಪದೇ 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 ತಪ್ಪು ಮಾಡುವಂಥ ಆತ್ಮ ಇದ್ರು ಬ್ರಹ್ಮ ಬಾಬರವರ ಸಂಘದಲ್ಲಿ. ಆದರೆ ಬಾಪ್ ದಾದಾ ವಿಶೇಷ ಸಾಕಾರ ರೂಪದಲ್ಲಿ ಬ್ರಹ್ಮ ಬಾಬಾ ಎಲ್ಲ ಮಕ್ಕಳಿಗೂ ನೆನಪು ಮತ್ತು ಪ್ರೀತಿ, ಎಲ್ಲ ಮಕ್ಕಳಿಗೂ ಮಧುರ ಮಧುರ ಅಂತ ಹೇಳಿದ್ರು. 2-4 ಜನ ಕಹಿ ಇದ್ದಾರೆ, ಮಿಕ್ಕಿರೋರು ಸ್ವೀಟ್ ಇದ್ದಾರೆ, ಮಧುರ ಇದ್ದಾರೆ ಅಂತ ಅಂದ್ರ ಬ್ರಹ್ಮ ಬಾಬಾ ಅಂದ್ರ ಪದೇ ಪದೇ ಮಿಸ್ಟೇಕ್ ಮಾಡೋರು ಅವ್ರು ಕಹಿ ಇದ್ದಾರೆ, ಮಿಕ್ಕಿರೋರೆಲ್ಲ ಸ್ವೀಟ್ ಇದ್ದಾರೆ, ಮಧುರ ಇದ್ದಾರೆ ಅಂತ ಅಂದ್ರ ಬ್ರಹ್ಮ ಬಾಬಾ. ಎಲ್ರಿಗೂ ನೆನಪು ಪ್ರೀತಿ ಕೊಟ್ಟರು, ಎಲ್ರಿಗೂ ಮಧುರ ಮಗು ಅಂದರು. ಯಾರಿಗಾದರೂ ಕಹಿ ಮಗು ಅಂದ್ರ ಹೇಳಿದ್ರಾ ಬಾಬಾ ಬ್ರಹ್ಮ ಬಾಬಾ? ಆದರೂ ಕೂಡ ಆ ಥರ ಆತ್ಮಗಳ ಪ್ರತಿ ಸದಾ ದಯಾಹೃದಯ ಆದರೂ ಬ್ರಹ್ಮ ಬಾಬಾ, ದಯಾಹೃದಯ ಇದ್ದರು ಬ್ರಹ್ಮ ಬಾಬಾ. ಕೃಪೆಯಾದ ಸಾಗರ, ದಯಾ ಸಾಗರ ಆದರು. ಆದರೆ ನೀವು ನಿಮ್ಮ ವೃತ್ತಿಯಲ್ಲಿ ಯಾರದೇ ಪ್ರತಿಯು ಒಂದು ವೇಳೆ ನೆಗೆಟಿವ್ ಭಾವವನ್ನು ಇಟ್ಟಿದ್ದೀರಿ, ಇದರಿಂದ ನಿಮಗೇನು ಫಾಯ್ದೆ ಇದೆ, ಏನು ಲಾಭ ಇದೆ, ಏನು ಬೆನಿಫಿಟ್ ಇದೆ ನಿಮಗೆ? ನೆಗೆಟಿವ್ ವೃತ್ತಿ ಇಟ್ಕೊಂಡ್ರೆ ಒಂದು ವೇಳೆ ಇದರಲ್ಲಿ ನಿಮಗೆ ಫಾಯ್ದಾ ಇದೆ, ಲಾಭ ಇದೆ, ನಿಮಗೆ ಲಾಭ ಇದೆ, ಬೆನಿಫಿಟ್ ಇದೆ ಅಂದರೆ ಇಟ್ಕೊಡ್ರಿ, ನಾ ಅಪ್ರೂವ್ ಮಾಡಿಬಿಡ್ತೀನಿ, ಓಕೆ ಮಾಡಿಬಿಡ್ತೀನಿ, ಇಟ್ಕೊಡ್ರಿ. ನಿಮಗೆ ಲಾಭ ಇದ್ದರೆ, ನೆಗೆಟಿವ್ ಭಾವ ಯಾರ್ದ್ರ ಪ್ರತಿ ಇದ್ದರೆ, ನಿಮಗೆ ಲಾಭ ಅನ್ನಿಸ್ತಾ ಇದ್ದರೆ ಇಟ್ಕೊಡ್ರಿ, ನಾನೇ ಹ್ಞೂ ಅಂತಿದ್ದೀನಿ, ಇಟ್ಕೊಳ್ರಿ ಅಂತಿದ್ದಾರೆ ಪಾಪರು. ಇಟ್ಕೊಳ್ತೀರೇನು? ಯಾರ್ದಾದ್ರೂ ಪ್ರತಿ ನೆಗೆಟಿವ್ ಭಾವನೆ ಇಟ್ಕೊಳ್ತೀರೇನು? ನಿಮಗೆ ಲಾಭ ಅನ್ನಿಸ್ತಾ ಇದೆ ಹಂಗಾರೆ ಇಟ್ಕೊಳ್ರಿ ಅಂತಾರೆ.
ಒಂದು ವೇಳೆ ಬೆನಿಫಿಟ್ ಇಲ್ಲ, ಲಾಭ ಇಲ್ಲ, परेशानी होती है, ಕಷ್ಟ ಆಗ್ತದೆ, वो बात सामने आएगी। ಆ ಮಾತು ಎದುರುಗಡೆ ಬರ್ತದೆ, बाप दादा देखते हैं, ಬಾಪ್ದಾದ ನೋಡ್ತಾರೆ. उस समय उसको आईना दिखाना चाहिए। ಅಂಥವ್ರಿಗೆ ಆ ಸಮಯದಲ್ಲಿ ಕನ್ನಡಿ ತೋರಿಸ್ಬೇಕು ಅಂತಾರೆ ಬಾಬರು. ಕನ್ನಡಿ ತೋರಿಸ್ರಿ ಅಂಥವ್ರಿಗೆ ಅಂತಾರೆ, ಮುಖ ನೋಡ್ಕೊಡ್ರಿ. जिस बात में ಯಾವ ಮಾತಿನಲ್ಲಿ अपना कोई ತಮ್ಮ ಯಾವುದೇ फायदा नहीं है, ಬೆನಿಫಿಟ್ ಇಲ್ಲ, ಲಾಭ ಇಲ್ಲ, ಯಾವ ಮಾತಿನಲ್ಲಿ नॉलेज ಜ್ಞಾನ फुल बनना अलग चीज है। ಜ್ಞಾನಪೂರ್ಣ ಆಗೋದು ಬೇರೆ ಮಾತು, ಬೇರೆ ವಸ್ತು. नॉलेज ಜ್ಞಾನ ಇದೆ, ये रॉन्ग है, ये राइट है। ಇದು ತಪ್ಪು, ಇದು नॉलेज फुल ಸರಿ. ಇದು ಸರಿ ತಪ್ಪು ಅನ್ನೋದಕ್ಕೆ ನಾಲೆಜ್, नहीं है। ಅದಕ್ಕೆ ಜ್ಞಾನಪೂರ್ಣ ಆಗೋದೇನು ತಪ್ಪಲ್ಲ. बुद्धि में ಆದರೆ ವೃತ್ತಿಯಲ್ಲಿ धारण करना ये रॉन्ग है, ವೃತ್ತಿಯಲ್ಲಿ ಧಾರಣ ಮಾಡ್ಕೊಳ್ಳೋದಿದೆಯಲ್ಲ ಅದು ರಾಂಗ್ ಅಂತಾರೆ ಬಾಬು. क्योंकि अपने में ಯಾಕಂದರೆ ನಿಮ್ಮಲ್ಲೇ मोटा ಮೂಡ್ ಆಫ್, व्यर्थ संकल्प, ವ್ಯರ್ಥ ಸಂಕಲ್ಪ, याद की पावर कम, ನೆನಪಿನ ಶಕ್ತಿ ಕಡಿಮೆ, नुकसान होता है। ನುಕ್ಸಾನ್ ಆಗಿಬಿಡ್ತದೆ. ನೆನಪಿನ ಶಕ್ತಿ ನುಕ್ಸಾನ್ ಆಗಿಬಿಡ್ತದೆ, ಲಾಸ್ ಆಗಿಬಿಡ್ತದೆ. जब प्रकृति को भी आप ಯಾವಾಗ ಪ್ರಕೃತಿಗೂ ಕೂಡ ನೀವು पावन बनाने वाले हो, ಪಾವನೆ ಮಾಡುವಂಥವ್ರು ನೀವು, तो ये तो आत्माएं हैं। ಇವಂತೂ ಆತ್ಮಗಳಲ್ವಾ. ಒಂದು ವೇಳೆ वृत्ति, वाइब्रेशन ವೃತ್ತಿ, ವೈಬ್ರೇಷನ್ और वायुमंडल ಹಾಗೂ ವಾಯುಮಂಡಲ तीनों का संबंध है। ಮೂರರ ಸಂಬಂಧ ಇದೆ. वृत्ति से ವೃತ್ತಿಯಿಂದ वाइब्रेशन होती है, ವೈಬ್ರೇಷನ್ಸ್ ಆಗುತ್ತೆ, वाइब्रेशन से वायुमंडल, ವೈಬ್ರೇಷನ್ಸಿಂದ ವಾಯುಮಂಡಲ ಬರ್ತದೆ, ವಾಯುಮಂಡಲ ಆಗ್ತದೆ. लेकिन मूल है ಆದರೆ ಮೂಲ ಏನಾಗಿದೆ? ವೃತ್ತಿ. ಒಂದು ವೇಳೆ आप समझते हो ನೀವು ತಿಳ್ಕೊಳ್ತೀರಿ कि जल्दी जल्दी बाप की प्रत्यक्षता हो, ಬೇಗ ಬೇಗ ಬಾಬರವರ ಪ್ರತ್ಯಕ್ಷ ಆಗಲಿ ಇಚ್ಛೆ ಪಡ್ತೀರಿ ನೀವು ಒಂದು ವೇಳೆ, तो तीव्र गति का ಹಾಗಾದರೆ ತೀವ್ರ ಗತಿಯ प्रयत्न है। ತೀವ್ರ ಗತಿಯ ಪ್ರಯತ್ನ ಇದೆ. सब अपने वृत्ति को ಎಲ್ಲರೂ ತಮ್ಮ ವೃತ್ತಿಯನ್ನು अपने लिए, ತಮಗೋಸ್ಕರ, दूसरों के लिए ಬೇರೆಯವರಿಗೋಸ್ಕರ पॉजिटिव धारण करो, ಪಾಸಿಟಿವ್ ಸಕಾರಾತ್ಮಕವಾಗಿ ಧಾರಣೆ ಮಾಡ್ಕೊಳ್ಳಿ. नॉलेजफुल भले बनो, ಜ್ಞಾನಪೂರ್ಣರು ಬಲೆ ಆಗಲಿ. लेकिन ಆದರೆ अपने मन में धारण नहीं करो। ನಿಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೋಬೇಡ್ರಿ ನೆಗೆಟಿವನ್ನು. नेगेटिव का अर्थ है किचरा, ನೆಗೆಟಿವ್ ಅರ್ಥ, ನಕಾರಾತ್ಮಕತೆಯ ಅರ್ಥನೇ ಕಿಚಡ. ಕಿಚಡ ಅಂದರೆ ಗಂದಗಿ, ಗಂದಗಿ ಅಂದರೆ ಗಲೀಜು, ಗಲೀಜು ಅಂದರೆ ರಜ್ಜು. ಅರ್ಥ ಆಗ್ತಿದೆ ಎಲ್ರಿಗೂ? अभी वृत्ति पावरफुल करो, ಇವಾಗ ವೃತ್ತಿ ಪವರ್ಫುಲ್ ಮಾಡಿಕೊಡ್ರಿ.
ಬಾಬಾ ನೋಡ್ತಾರೆ ಜಾಗೃತ ಅವಸ್ಥೆಯಲ್ಲಿರುವ ಒಂದೊಂದು ಮುದ್ದು ಮುದ್ದಾದ ಪರಿಸ್ಥಿತಿಗಳನ್ನು. ವೈಬ್ರೇಷನ್ಸ್ ಪವರ್ಫುಲ್ ಮಾಡಿಕೊಡ್ರಿ, ಮಾಡಿಸ್ರಿ. ವಾಯುಮಂಡಲ ಪವರ್ಫುಲ್ ಮಾಡಿಕೊಡ್ರಿ. ಯಾಕೆಂದ್ರೆ ಎಲ್ಲರೂ ಅನುಭವ ಮಾಡಿದ್ದೀರಿ. ವಾಣಿಯಿಂದ ಪರಿವರ್ತನೆ, ಶಿಕ್ಷಣದಿಂದ ಪರಿವರ್ತನೆ. ಬಹಳ ಸ್ಲೋ ಗತಿಯಲ್ಲಿ ವಾಣಿಯಿಂದ ಆಗತ್ತೆ, ಆದರೆ ಬಹಳ ಸ್ಲೋ ಗತಿಯಲ್ಲಿ ಪರಿವರ್ತನೆ ಆಗ್ತದೆ. ಒಂದು ವೇಳೆ ನಿಮಗೆ ಫಾಸ್ಟ್ ಗತಿ ಬೇಕು, ಪರಿವರ್ತನೆ ಫಾಸ್ಟ್ ಗತಿ ಬೇಕು ಅಂದರೆ ನಾಲೆಜ್ಫುಲ್ ಆಗಿ ಕೃಪೆಯ ಸ್ವರೂಪರಾಗಿ ದಯಾ ಹೃದಯಾಗಿ ಶುಭ ಭಾವನಾ, ಶುಭ ಕಾಮನಾ, ಶುಭ ಕಾಮನೆಯ ಮುಖಾಂತರ ವಾಯುಮಂಡಲವನ್ನು ಪರಿವರ್ತನೆ ಮಾಡ್ರಿ ಅಂದ್ರೆ ಅಪ್ಪಾಜಿ. ಕೇಳಿಸ್ಕೊಳ್ತಾ ಇದ್ರಿ ಎಲ್ಲರೂ? ನೆಗೆಟಿವ್ ಇದ್ರೆ ರಿಮೂವ್ ಮಾಡಿ ಅದನ್ನೆಲ್ಲ ಆತ್ಮಗಳು, ಯಾವುದೇ ಆತ್ಮ ಆಗಿರಲಿ, ಯಾವ ಆತ್ಮನ ಪ್ರತಿನೂ ನಮ್ಮ ಬುದ್ಧಿಯಲ್ಲಿ ನೆಗೆಟಿವ್ ಇರಕೂಡ್ದು. ಬಾಬಾ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಜಿ ಬಾಬಾ ಅಂತ ಹೇಳ್ತಾ ಇದ್ದೀವಿ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ, ತಾಕತ್ ತುಂಬುತ್ತಾ ಇದ್ದಾರೆ ಬಾಪುದಾದ. ಒಂದೊಂದು ಮಗುವನ್ನು ಸಮೀಪದಲ್ಲಿ ಕರೆದು ವಿಜಯ್ ಭವದ ತಿಲಕ ಹಚ್ತಾ ಇದ್ದಾರೆ. ವಿಜಯ್ ಭವ ತಿಲಕವನ್ನು ಹಚ್ಚಿಸ್ಕೊಳ್ತಾ ಇದ್ದೀರಿ ಪರಮೇಶ್ವರನಿಂದ. ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೇವೆ. ಅಂತರಾಳದಿಂದ ಅನುಹದ ನಾದ ಮೊಳಗಿ ಬರಲಿ. ನನ್ನ ಬಾಬಾ, ನನ್ನ ಪಾಪ, ನನ್ನ ಪಾಪ, ಶಿವ ಬಾಬಾ, ಶಿವ ಬಾಬಾ ಮೊಳಗಲಿ ಪ್ರತಿಯೊಂದು ಮಗುವಿನ ಮನಸ್ಸಿನಿಂದ. ಒಳ್ಳೆ ಕಷ್ಟ ಬರಲಿ, ಬಸ್ ಹೃದಯದಿಂದ ಹೇಳಬೇಕು, ಬಾಬಾ, ನನ್ನ ಬಾಬಾ, ನನ್ನ ಜೊತೆಗಾರ ಬಂಧುಗಳು ಸಹಾಯ ಮಾಡಿ. ಬಾಬರು ಕೂಡ ಬಂಧಿಸಲ್ಪಟ್ಟಿದ್ದಾರೆ. ಓನ್ಲಿ ಹೃದಯದಿಂದ ಹೇಳಬೇಕು, ಬಾಬಾ, ನನ್ನ ಬಾಬಾ, बाबा बाबा मेरा बाबा, शिव बाबा, शिव बाबा, 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 बाबा बाबा मेरा बाबा, शिव
शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा ದೃಷ್ಟಿ ತೆಗೆದುಕೊಳ್ತಾ बाबा मेरा ಒಂದೊಂದು ಮಗುವಿಗೆ ನಕ್ಷತ್ರ ಸಾಕಷ್ಟು ಭರಿತ ಕರೆಂಟನ್ನು ತುಂಬ್ತಾ ಇದ್ರೆ शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा बाबा बाबा
बाबा मेरा बाबा शिव बाबा शिव बाबा बाबा मेरा बाबा शिव बाबा. ಪರಮಾತ್ಮ ಸಾನ್ನಿಧ್ಯವನ್ನು ಹೊಂದಿ ನಿರಂತರ ಪರಮಾತ್ಮ ಸಾನ್ನಿಧ್ಯದಲ್ಲಿ ಇದ್ದು ಪರಮಾತ್ಮನಿಂದ ಸರ್ವಶಕ್ತಿ ಕಿರಣಗಳಲ್ಲಿ ಶೃಂಗಾರ ಆಗಿರುವ ಒಂದೊಂದು ಮುದ್ದು ಮುದ್ದಾದ ಫರಿಸ್ತುಗಳು ಪರಮೇಶ್ವರನಿಂದ ವಿಜಯಭವದ ತಿಲಕ ರಕ್ಷಾ ಕವಚ ಪ್ರತಿಯೊಂದು ಮಗು ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ. ಪರಮಾತ್ಮನಿಂದ ಟೋಲಿಯನ್ನು ಸ್ವೀಕರಿಸ್ತಾ ಪರಮಾತ್ಮನಿಗೆ ಹೃದಯರಾಮನಿಗೆ ಹೃದಯೇಶ್ವರನಿಗೆ ಬಾಪ್ ದಾದಾರವರೆಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ನಮಸ್ತೆ ಧನ್ಯವಾದಗಳಪ್ಪಾಜಿ, ನಮಸ್ತೆ ಧನ್ಯವಾದಗಳಪ್ಪಾಜಿ ಅಂತ ಹೇಳ್ತಾ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ. ತಮ್ಮ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗಿದೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ನಿಮ್ಮದಾಗಿದೆ. ಪರಮಾತ್ಮ ಜೊತೆ ಸದಾ ನಮ್ಮೆಲ್ಲರ ಜೊತೆ ಇದ್ದಾರೆ. ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿ, ಪ್ರತಿ ಕಾರ್ಯದಲ್ಲಿ ಸಿದ್ಧಿಯಾಗಿದೆ. ಸಫಲತಾ ಸಂಪನ್ನ ಆತ್ಮಗಳಾಗಿದ್ದೇವೆ. ನಿರ್ವಿಘ್ನ ಆತ್ಮಗಳಾಗಿದ್ದೇವೆ. ನಿರಂತರ ತಪಸ್ವಿ ಮೂರ್ತಿಗಳಾಗಿದ್ದೇವೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ನಮಸ್ತೆ. ಓಂ ಶಾಂತಿ.